ಮತ್ತೊಂದು ಭಯಾನಕ ಕೊಲೆ ಪ್ರಕರಣ ಇದು. ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಆಕೆಯ ಪತಿಯನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಪಕ್ಕ ಪ್ಲಾನ್ ಮಾಡಿ ಸ್ಕೆಚ್ ಅನ್ನ ಹಾಕಿದ್ದನಂತೆ ಗಂಡ. ಪಕ್ಕ ಪ್ಲಾನ್ ಮಾಡಿಕೊಂಡೆ ಈ ರೀತಿಯಾಗಿ ಮಾಡ್ಲಿಕ್ಕಾದ್ರೆ ಎಜುಕೇಟೆಡ್ ಕೊಲೆಗಾರ ಇವನು, ಹೈಲಿ ಎಜುಕೇಟೆಡ್ ಕೊಲೆಗಾರ ಇವನು. ಡಾಕ್ಟರ್ ಮಹೇಂದ್ರ ರೆಡ್ಡಿ ಬಗ್ಗೆ ಒಂದೊಂದೇ ಮಾಹಿತಿ ಬಯಲಾಗ್ತಾ ಇದೆ. ಗಂಡನ ಅಕ್ರಮ ಸಂಬಂಧಕ್ಕೆ ಬಲಿಯಾದಳ ಕೃತಿಕಾ ಅನ್ನುವಂಥ ಪ್ರಶ್ನೆ ಕೂಡ ಇರುವಂಥದ್ದು. ಯಾವ ಕಾರಣಕ್ಕೆ ಕೊಲೆ ಮಾಡ್ದ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ಅಂದರೆ ಸರಿಯಾಗಿ ಮಾಹಿತಿ ಸಿಗ್ತಾ ಇಲ್ಲ. ಆದರೆ ಕೆಲವೊಂದು ಕಾರಣಗಳನ್ನು ಹುಡುಕುವಂಥ ಸಂದರ್ಭದಲ್ಲಿ ಅದರಲ್ಲಿ ಅಕ್ರಮ ಸಂಬಂಧ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾರೆ. ಪಂಜರದ ಗಿಳಿಯಾಗಿದ್ದಳಂತೆ ಡಾಕ್ಟರ್ ಕೃತಿಕಾ ರೆಡ್ಡಿ. ಸಾಮಾಜಿಕ ಜಾಲತಾಣ ಬಳಸದಂತೆ ಗಂಡ ತಾಕೀತನ್ನ ಮಾಡಿದ್ದಂತೆ. ಆದರೆ ಡೌಟ್ ಇತ್ತೇನೋ ಇವನಿಗೆ. ಇನ್ಸ್ಟಾ FB ಆ್ಯಪ್ ಡಿಲೀಟ್ ಮಾಡಿಸಿದ್ದನಂತೆ. ಯಾವುದೇ ಫೋಟೋವನ್ನು ಕೂಡ ಹಾಕಂಗಿರಲಿಲ್ಲ. ಹನಿಮೂನ್ ಫೋಟೋಗಳನ್ನು ಕೂಡ ಹಾಕದಂತೆ ಸೂಚನೆ ಕೊಟ್ಟಿದ್ದಂತೆ. ಕೃತಿಕಾ ಸಾವಿನ ಬಳಿಕ ಎಲ್ಲ ಫೋಟೋ ಡಿಲೀಟ್ ಮಾಡಿರುವಂಥ ಶಂಕೆ ಈಗ ಇರುವಂಥದ್ದು. 2 ಫೋನ್ ಬಳಕೆ ಮಾಡ್ತಾ ಇದ್ದಂತೆ ಡಾಕ್ಟರ್ ಮಹೇಂದ್ರ. 2 ಫೋನನ್ನು ಯೂಸ್ ಮಾಡ್ತಾ ಇದ್ದಂತೆ. 2ನೇ ಫೋನ್ನಲ್ಲಿ ಬೇರೆ ಯುವತಿಯರ ಜೊತೆ ಸಂಪರ್ಕ ಇಟ್ಕೊಂಡಿದ್ದ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳಿಕ್ಕೂ ಕೂಡ ಹಿಂದೇಟನ್ನ ಹಾಕ್ತಾ ಇದ್ದಂತೆ. ನಿನ್ನೆ ಅಷ್ಟೇ ಅವರ ಅಕ್ಕ ಹೇಳ್ತಾ ಇದ್ರು, ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಸಾಕಷ್ಟು ಬಾರಿ ಅಲ್ದಾಡ್ಸ್ಬಿಟ್ಟಿದ್ದ, ಒಪ್ಕೊಳ್ತಾನೆ ಇರಲಿಲ್ಲ. ಫೈನಲಿ ನಮ್ಮ ತಂದೆ ಹೇಳಿ ಮಾಡಿಸಿದ್ರು ಅದನ್ನ ಅಂತ ಹೇಳಿದ್ರು. ಆರೋಪಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಾ ಇರುವಂಥದ್ದು ಕೃತಿಕಾ ತಂದೆ. ಹಿರಿಯ ವಕೀಲ CV ನಾಗೇಶ್ ಅವರನ್ನ ಸಂಪರ್ಕಿಸಿದ್ದಾರೆ. ವಕಾಲತ್ತನ್ನು ವಹಿಸಲಿಕ್ಕೆ CV ನಾಗೇಶ್ ಅವರು ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಒನ್ ಆಫ್ ದಿ ಮೋಸ್ಟ್ ಫೇಮಸ್ ಕ್ರಿಮಿನಲ್ ಲಾಯರ್ CV ನಾಗೇಶ್ ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೃತಿಕಾ ಪರವಾಗಿ ವಾದವನ್ನ ಮಾಡಲಿದ್ದಾರೆ. ಕೃತಿಕಾ ಕುಟುಂಬದವರು CV ನಾಗೇಶ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಕೀಲರಾಗಿ ನೇಮಕ ಮಾಡಿಕೊಂಡಿದ್ದಾರೆ. ನಿನ್ನೆ ಅವರ ಅಕ್ಕ ಮತ್ತೆ ಅವರ ತಂದೆ ಎಲ್ಲ ಮಾತನಾಡ್ತಾ ಇದ್ರು, ನ್ಯೂಸ್ 18 ಜೊತೆ ಮಾತನಾಡಿದ್ರು. ಆತ ಯಾವ ಕಾರಣಕ್ಕೋಸ್ಕರ ಕೊಲೆಯನ್ನ ಮಾಡಿರ್ಬೋದು ಆತನ ಬಗ್ಗೆ ಎಲ್ಲ ಮಾಹಿತಿಯನ್ನ ಕೊಡ್ತಾ ಇದ್ರು. ಸ್ವಲ್ಪನೂ ಕೂಡ ಅನುಮಾನ ಬಾರದ ರೀತಿಯಲ್ಲಿ ವರ್ತಿಸಿದ್ದ ಈ ಕಳೆದ 6 ತಿಂಗಳಿಂದಲೂ ಕೂಡ. ಈ ಬಗ್ಗೆ ಕೃತಿಕಾ ರೆಡ್ಡಿ ಪೋಷಕರು ಯಾವ ರೀತಿಯ ಆರೋಪನೆ ಮಾಡಿದ್ದಾರೆ ಕೇಳೋಣ. ಮೊದಲೇನೆ ನೀವೆಲ್ಲ ವಿಚಾರಿಸಿ ಮಾಡಿಕೊಟ್ಟಿಲ್ಲ, ಅವ್ನಿಗೆ ಇದು ಮೊದಲೇ ಒಂದು ಅಫೇರ್ ಇತ್ತಂತೆ, ಅವ್ರಿಗೂ ಆ ಹುಡುಗಿಗೂ ಸೆಟಲ್ಮೆಂಟ್ ಮಾಡಿ ಅವಳನ್ನ ಇದು ಮಾಡಿ ಆಮೇಲೆ ನಿಮ್ಮ ಮನೆಗೆ ಬಂದು ನಿಮ್ಮ ಕೃತಿಕಾನ ಮದುವೆ ಆಗಿರೋದು ಅವರು. ಸೊ ಇದರಲ್ಲಿ ಅವ್ರ ತಂದೆ ತಾಯಿ ಮತ್ತು ಅವ್ರ ಕುಟುಂಬದವ್ರು ಎಲ್ಲರಿಗೂ ಇದು ಗೊತ್ತಿದ್ದೇ ಮಾಡಿದ್ದಾರೆ ಅಂತ ಇತ್ತೀಚೆಗೆ ಅಷ್ಟೇ ನಮ್ಗೆ ಗೊತ್ತಾಗ್ತಾ ಇದೆ. ರೆಡ್ಡಿ ಮತ್ತೆ ಅವ್ರ ಕುಟುಂಬದವರು ಸೇರಿ ನಮ್ಮ ತಂದೆ ತಾಯಿಗೆ ಮಗುನ ಕುಯ್ದಾಕ್ಬಿಡ್ತಾರೆ. ಈ ಥರ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ರೆ ಏನಕ್ಕೆ ಬೇಕು ಅಂತ ಬ್ರೈನ್ ವಾಶ್ ಮಾಡ್ತಾರೆ. ಆಬ್ವಿಯಸ್ಲಿ ನನಗೆ ಇಟ್ಸ್ ನಾಟ್ ಅ ನ್ಯಾಚುರಲ್ ಡೆತ್ ಅನಿಸ್ತು. ಬಿಕಾಸ್ ಯಾರಾದರೂ ರಾತ್ರಿ ಮಲ್ಕೊಂಡು ಬೆಳಗ್ಗೆ ಇಲ್ಲ ಆ್ಯಂಡ್ ಶಿ ವಾಸ್ ನಾಟ್ ಸಫರಿಂಗ್ ಫ್ರಮ್ ಎನಿ ಪ್ರೀವಿಯಸ್ ಮೆಡಿಕಲ್ ಇಲ್ನೆಸ್ ಅಂದರೆ ಸಮಥಿಂಗ್ ಇಸ್ ಸಸ್ಪಿಷಿಯಸ್ ಅಂತ ನನ್ನ ಡೌಟ್ ಬಂತು. ಸೊ ಐ ಟೋಲ್ಡ್ ಇಟ್ ಹ್ಯಾಸ್ ಟು ಬಿ ಡನ್. ನಮಗೆ ಅನಿಸ್ತಾ ಇದೆ ಅವ್ನಿಗೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಇತ್ತು. ಬಿಕಾಸ್ ಪ್ರೀವಿಯಸ್ ಹುಡುಗಿರ ಜೊತೆನೂ ಈ ಥರ FIR ಆಗಿತ್ತು. ಸೊ ಅದೂ ಹುಡುಗಿ ರಿಲೇಟೆಡ್ ಕೇಸೇ. ಸೊ ಅದು ಒಂದು ಪ್ಲಸ್ ಇವಾಗನೂ ಅವ್ನಿಗೆ ಬೇರೆ ಏನಾದರೂ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇರ್ಬೋದು ಅಂತ ನಾನು ಸಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಹಂಗಿಗೆ ಮಾತ್ರ ಅಲ್ಲ, ಅವನಿಗೂ ಸೇರಿ ಮಾಡ್ತಿದ್ದು ಕ್ಲಿನಿಕ್. ಅದು ಪ್ರತಿಯೊಂದೂ ಇವಳೇ ಮಾಡಿದ್ದು. ಅವ್ನಿಗೆ ಒಂಚೂರು ಆಸಕ್ತಿ ಇರಲಿಲ್ಲ ಇದ್ರ ಮೇಲೆ. ಅವ್ನು ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡ್ಸಕ್ಕೆ ಹೋಗೋಣ ಅಂದರೆ ಏನೋ ಒಂದು ಎಕ್ಸ್ಕ್ಯೂಸ್ ಕೊಡೋದು. ಡಾಕ್ಟರ್ ಕೃತಿಕಾ ಕೊಲೆ ಕೇಸ್ನಲ್ಲಿ ಪತಿಯ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಮಹೇಂದ್ರನ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಯಾವ ಕಾರಣಕ್ಕೋಸ್ಕರ ಕೊಲೆಯನ್ನ ಮಾಡಲಾಗಿದೆ, ಹೇಗೆ ಕೊಲೆ ಮಾಡಿದೆ ಅನ್ನುವಂಥದ್ರ ಬಗ್ಗೆ ಬೆಂಗಳೂರಿನ ಮಾರ್ತಹಳ್ಳಿ ಪೊಲೀಸರಿಂದ ತನಿಖೆಯನ್ನು ಮಾಡಲಾಗ್ತಾ ಇದೆ. ಕೃತಿಕಾ ಗಂಡ ಮಹೇಂದ್ರ ರೆಡ್ಡಿಗೆ ಕಾಕಿ ಫುಲ್ ಡ್ರಿಲ್ ಮಾಡ್ತಾ ಇದೆ. ಇದು ಕೂಡ ಒಂಥರ ಹೈ ಪ್ರೊಫೈಲ್ ಕೇಸ್ ಆಗಿರುವಂಥದ್ದು. ವಿಚಾರಣೆ ವೇಳೆ ಹೊಸ ನಾಟಕವನ್ನ ಮಾಡ್ತಾ ಇದ್ದಾನಂತೆ ಮಹೇಂದ್ರ. ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಕೊಲೆ ಮಾಡಿದೆ, ಹೇಗೆ ಕೊಲೆ ಮಾಡಿದೆ ಅಂದರೆ ನಾನು ಕೊಲೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾನಂತೆ. ನನಗೆ ನನ್ನ ಹೆಂಡತಿ ಅಂದರೆ ಪ್ರಾಣ ಅಂತ ಕಣ್ಣೀರನ್ನು ಹಾಕ್ತಾ ಇದ್ದಾನಂತೆ. ವಿಚಾರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನಾನು ಇಂಜೆಕ್ಷನ್ ಬೇಡ ಅಂದರೂ ಕೂಡ ಹೆಂಡತಿ ಕೇಳಲಿಲ್ಲ. ಇಂಜೆಕ್ಷನ್ ಬೇಡ ಅಂತ ಹೇಳ್ತಾ ಇದ್ದೆ, ಆದರೂ ಕೂಡ ಅವಳು ಕೇಳಲಿಲ್ಲ. ನೋವು ಜಾಸ್ತಿ ಇದೆ, ಇಂಜೆಕ್ಷನ್ ಕೊಡು ಅಂತ ಹೇಳ್ತಾ ಇದ್ಲು. ನೋವು ಕಡಿಮೆ ಆಗಲಿ ಅಂತ ಕೊಟ್ಟೆ ಅಷ್ಟೇ ಅಂತ ತನ್ನ ಅಳಲನ್ನ ತೋಡ್ಕೊಂಡಿದ್ದಾನಂತೀವ. ಪಾಪಿ ತನ್ನ ಹೆಂಡತಿಯನ್ನ ಕೊಲೆ ಮಾಡಿದ್ದಾನೆ ಅನ್ನುವಂಥ ಆರೋಪ ಅಂತೂ ಹೊತ್ಕೊಂಡಿದ್ದಾನೆ. ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಪೊಲೀಸರು. ಹೇಗೆ ಏನು ಎತ್ತ ಅಂತ. ನನ್ನ ಹೆಂಡತಿಯ ಸೀರೆ ಬಂಗಾರ ನೋಡಿ ಕಾಲ ಕಳೀತಾ ಇದ್ದೆ. ಅವಳ ಬಟ್ಟೆ ನನ್ನ ಜೊತೆ ಇದ್ರೆ ಅವಳು ಇದ್ದಂತೆ ಅಂತ ಭಾವಿಸಿದ್ದೆ ನಾನು. ಅಂದರೆ ಅಷ್ಟು ಲವ್ ಮಾಡ್ತಾ ಇದ್ದೆ ಅಂತ ಇವನು ಹೇಳ್ತಾ ಇರುವಂಥದ್ದು. ನಾನು ಕೊಲೆ ಮಾಡಿಲ್ಲ ಅಂತ ಪೊಲೀಸರ ಮುಂದೆ ಕಣ್ಣೀರನ್ನ ಹಾಕ್ತಾ ಇದ್ದಾನಂತೆ. ಆದರೆ ಅನುಮಾನಗಳೆಲ್ಲವೂ ಕೂಡ ದಟ್ಟವಾಗಿದೆ. ಇವನೇ ಕೊಲೆಯನ್ನ ಮಾಡಿರುವಂಥದ್ದು. ಮೆಡಿಕಲ್ ಕ್ರೈಮ್ ಇದು.
ಮೆಡಿಕಲ್ ಕ್ರೈಮ್ ಇವನು ಮಾಡಿರೋವಂಥದ್ದು. ಇಂಜೆಕ್ಷನ್ ಎಲ್ಲ ಕೊಟ್ಟು ತನ್ನ ಬುದ್ಧಿಯನ್ನು ಉಪಯೋಗಿಸಿ, ವೈದ್ಯ ಬುದ್ಧಿಯನ್ನು ಉಪಯೋಗಿಸಿ, ಜೀವ ಉಳ್ಸಕ್ಕೆ ಉಪಯೋಗಿಸಬೇಕಾಗಿದ್ದಂಥ ಬುದ್ಧಿಯನ್ನ ಜೀವ ತೆಗೆಯೋದಕ್ಕೆ ಉಪಯೋಗಿಸಿದಾನೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏನೆಲ್ಲ ಮಾಹಿತಿ ಬರ್ತಾ ಇದೆ? ವಿಚಾರಣೆ ಸಂದರ್ಭದಲ್ಲಿ ಈತ ಏನಾದರೂ ತನ್ನ ತಪ್ಪನ್ನ ಒಪ್ಕೊಂಡ ಅಥವಾ ಇನ್ನೂ ಕಣ್ಣೀರನ್ನ ಹಾಕೊಂಡು ನಾಟಕವನ್ನ ಮಾಡ್ತಾನೆ ಇದ್ದಾನ? ಖಂಡಿತವಾಗ್ಲೂ ಪೃಥ್ವಿ, ವೈದ್ಯ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನ್ನ ಗಂಡನಾದಂತಹ ಮಹೇಂದ್ರ ರೆಡ್ಡಿಯನ್ನ ಮಾರತಹಳ್ಳಿ ಪೊಲೀಸರು ವಶಕ್ಕೆ ಅರೆಸ್ಟ್ ಮಾಡ್ಕೊಂಡು ಎನ್ಕ್ವೈರಿಯನ್ನ ಮಾಡ್ತಿದ್ದಾರೆ. ಎನ್ಕ್ವೈರಿ ಸಂದರ್ಭದಲ್ಲಿ ಆತ ಯಾವುದನ್ನು ಕೂಡ ಅಷ್ಟು ಬಾಯಿ ಬಿಡ್ತಲ್ಲ. ಏನ್ ಹೇಳ್ತಿದ್ದಾನೆ ಅಂತಂದ್ರೆ, ನನಗೆ ನನ್ನ ಹೆಂಡತಿ ಅಂದ್ರೆ ತುಂಬಾ ಇಷ್ಟ ಆಯ್ತು, 9 ತಿಂಗಳಾಯ್ತು ನಾವಿಬ್ರು ಮದುವೆ ಆಗ್ಬಿಟ್ಟು, ಯಾವತ್ತೂ ಕೂಡ ಅಷ್ಟು ನನ್ನ ಹೆಂಡತಿನ ಕೂಡ ನಾನು ಬೈದಿರ್ಲಿಲ್ಲ. ಬೇಕಿದ್ರೆ ಅವ್ರ ಫ್ಯಾಮಿಲಿನೇ ನೀವು ಕೇಳಿ ವಿಚಾರಿಸಿ, ನಾನು ಯಾವ ರೀತಿಯಾಗಿ ಆಕೆಯನ್ನ ನೋಡ್ಕೊಂತಾ ಇದ್ದೆ, ಎಷ್ಟು ಪ್ರೀತಿ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರುವಂತದ್ದು. ಜೊತೆಗೆ ಇನ್ನೊಂದು ವಿಚಾರ ಕೂಡ ಹೇಳ್ತಾ ಇರುವಂತದ್ದು, ನಾನು ಆಕೆ ಸತ್ತಂತಹ ಬಳಿಕ ಆಕೆ ಬಳಸ್ತಾ ಇದ್ದಂತಹ ಬಟ್ಟೆ ಆಗಿರ್ಬೋದು, ಜ್ಯುವೆಲರ್ಸ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ನಾನು ತಗೊಂಡೋಗ್ಬಿಟ್ಟು ನನ್ನ ಮನೆಯಲ್ಲಿ ಇಟ್ಕೊಂಡು ನಾನು ಅದ್ರಲ್ಲಿ ನೋಡ್ತಾ ಇದ್ದೆ. ಅಂತ ಅದ್ರಲ್ಲಿ ನಾನು ಹೇಗೆ ಸಾಯಿಸೋದಕ್ಕೆ ಸಾಧ್ಯ ಇದೆ? ಜೊತೆಗೆ ಆಕೆ ತುಂಬಾ ನೋವಿದೆ ಅಂತ ಹೇಳ್ತಾ ಇದ್ಲು. ಆ ಒಂದು ಕಾರಣಕ್ಕೋಸ್ಕರ ಇಂಜೆಕ್ಷನ್ ಮಾಡಿದ್ನೆ ಬಿಟ್ರೆ ನಾನು ಆಕೆಯನ್ನ ಸಾಯಿಸುವಂತ ಉದ್ದೇಶ ಇರ್ಲಿಲ್ಲ ಅನ್ನುವಂತ ಒಂದು ಹೊಸ ನಾಟಕವನ್ನ ಸದ್ಯಕ್ಕೆ ಮಹೇಂದ್ರ ರೆಡ್ಡಿ ಮಾಡ್ತಾ ಇರುವಂತದ್ದು. ಆದ್ರೂ ಕೂಡ ಅಷ್ಟೇ ಮಾರತಹಳ್ಳಿ ಪೊಲೀಸರಿಗೆ ಒಂದು ಅನುಮಾನ ದಟ್ಟವಾಗಿರುವಂತದ್ದು, ಹೆಂಡತಿಯನ್ನ ಕೊಲೆ ಮಾಡುವಂತಹ ಉದ್ದೇಶದಿಂದಲೇ ಮಹೇಂದ್ರ ರೆಡ್ಡಿ ಈ ರೀತಿಯಾದಂತಹ ಓವರ್ ಡೋಸ್ ಇಂಜೆಕ್ಷನ್ ಅನ್ನ ಕೊಟ್ಟಿದ್ದಾನೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಯಾಕಂದ್ರೆ ಆತನನ್ನ ಅರೆಸ್ಟ್ ಮಾಡಿದಂತಹ ಬಳಿಕ ಆತ ಇನ್ನೊಂದು ಮೊಬೈಲ್ ಫೋನ್ ಕೂಡ ಅಷ್ಟೇ ಬಳಕೆ ಮಾಡ್ತಿರುವಂತಹ ವಿಚಾರ ಗೊತ್ತಾಗಿದೆ. ಆ ಮೊಬೈಲ್ ಫೋನ್ ಅನ್ನು ಕೂಡ ಈಗಾಗಲೇ ಸೀಸ್ ಮಾಡ್ಕೊಂಡಿದ್ದಾರೆ. ಆ ಮೊಬೈಲ್ ಫೋನ್ ಸೀಸ್ ಮಾಡ್ಕೊಂಡಿರುವಂತದ್ದು ಎರಡನೇ ಮೊಬೈಲ್ ಹೇಗಿತ್ತು ಅಂತಂದ್ರೆ, ಆ ಮೊಬೈಲ್ ನಂಬರ್ ಇಡೀ ಫ್ಯಾಮಿಲಿಯಲ್ಲಿ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಜೊತೆಗೆ ಕೃತಿಕಾ ರೆಡ್ಡಿ ಫ್ಯಾಮಿಲಿಯವ್ರಿಗೂ ಆ ಒಂದು ಮೊಬೈಲ್ ನಂಬರ್ ಗೊತ್ತಿರಲಿಲ್ಲ. ಜೊತೆಗೆ ಈ ಕಡೆ ಮಹೇಂದ್ರ ರೆಡ್ಡಿ ಅವರ ಮನೆಯವ್ರಿಗೂ ಕೂಡ ಆ ಒಂದು ಮೊಬೈಲ್ ನಂಬರ್ ಗೊತ್ತಿರಲಿಲ್ಲ. ಇದರಿಂದ ಪೊಲೀಸರಿಗೆ ಸಂಶಯ ದಟ್ಟವಾಗಿರುವಂತದ್ದು, ಪಕ್ಕ ಈತ ಅಕ್ರಮ ಸಂಬಂಧವನ್ನ ಇಟ್ಕೊಂಡು ಆ ಒಂದು ನಿಟ್ಟಿನಲ್ಲಿ ಆಕೆಯನ್ನ ಕೊಲೆ ಮಾಡದ್ನ ಅನ್ನುವಂತ ಒಂದು ಅನುಮಾನ ದಟ್ಟವಾಗಿದೆ. ಆ ಕಾರಣಕ್ಕೋಸ್ಕರ ಎರಡನೇ ನಂಬರ್ ಯಾರೆಲ್ಲ ಫೋನ್ ಮಾಡ್ತಾ ಇದ್ರು, ಈತ ಯಾರ ಜೊತೆ ಸಂಪರ್ಕದಲ್ಲಿದ್ದ, ಈ ರೀತಿಯಾದಂತಹ ವಿಚಾರಗಳನ್ನು ಕೂಡ ಈಗಾಗಲೇ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಈತ ಹನಿಮೂನ್ಗೂ ಕೂಡ ಹೋಗಿರ್ತಾರೆ. ಹನಿಮೂನ್ಗೆ ಹೋದಂತ ವೇಳೆಯಲ್ಲಿ ಕಪಲ್ಸ್ ಏನೆಲ್ಲ ಫೋಟೋಸ್ ಅನ್ನ ತಗೊಂಡಿದ್ರು, ಆ ಒಂದು ಫೋಟೋಸ್ ಅನ್ನು ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಾರ್ದು. ಯಾಕಂದ್ರೆ ಆ ಒಂದು ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ಯಾ ಅಂತಂದ್ರೆ ಚೆನ್ನಾಗಿರಲ್ಲ ಅನ್ನೋದಂತ ಆಕೆ ಎದುರಿಸಿದ್ದ ಅನ್ನುವಂಥ ವಿಚಾರ ಕೂಡ ಈಗಾಗಲೇ ಬಯಲಾಗಿರುವಂತದ್ದು. ಇದೇ ಒಂದು ಕಾರಣಕ್ಕೋಸ್ಕರ ಇವರಿಬ್ರು ಕೂಡ ಸೌತ್ ಆಫ್ರಿಕಾಗೆ ಹನಿಮೂನ್ ಹೋಗಿರ್ತಾರೆ. ಆ ಸೌತ್ ಆಫ್ರಿಕಾ ಹೋಗಿರುವಂತ ಯಾವುದೇ ಫೋಟೋಗಳನ್ನು ಕೂಡ ಕೃತಿಕಾ ರೆಡ್ಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿರಲ್ಲ. ಬದಲಾಗಿ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಕೃತಿಕಾ ರೆಡ್ಡಿ ಮೊಬೈಲ್ ಫೋನ್ ಅನ್ನು ಕೂಡ ಅಷ್ಟೇ ಪೊಲೀಸ್ ಈಗಾಗಲೇ ಸೀಸ್ ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗಿರುವಂತ ವಿಚಾರ ಏನಂತಂದ್ರೆ, ಹಾಗೆಯೇ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಎರಡೂ ಅಕೌಂಟ್ಗಳನ್ನು ಕೂಡ ಅಷ್ಟೇ ಈತನೇ ಆಕೆಯ ಮುಖಾಂತರವಾಗಿ ಡಿಲೀಟ್ ಮಾಡಿಸಿದ್ದನ್ನಂತ ವಿಚಾರ ಕೂಡ ಗೊತ್ತಾಗಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಈತ ಕೊಲೆ ಮಾಡುವಂತಹದ್ದು ಪ್ರೀ ಪ್ಲಾನ್ ಆಗಿತ್ತಾ? ಸೋಷಿಯಲ್ ಮೀಡಿಯಾದಲ್ಲಿ ಆ ಕೊಲೆ ಆದಂತಹ ಬಳಿಕ ಯಾವುದೇ ರೀತಿಯಂತ ಫೋಟೋಗಳು ಕೂಡ ಯಾರಿಗೂ ಸಿಗದ ರೀತಿಯಲ್ಲಿ ಇಲ್ಲಿ FSL ರಿಪೋರ್ಟ್ ನಲ್ಲಿ ಏನಾದ್ರೂ ಈತ ಓವರ್ ಡೋಸ್ ಕೊಟ್ಟಿದ್ದ, ಆ ಕಾರಣಕ್ಕೋಸ್ಕರನೇ ಸಾವನ್ನಪ್ಪಿರುವಂತದ್ದು, ಈ ರೀತಿಯಾಗಿ ಏನ್ ಮೆನ್ಷನ್ ಆಗಿದೆ? ಇನ್ನೊಂದ್ ಕಡೆ ಈತ ಪೋಸ್ಟ್ ಮಾರ್ಟಮೇ ಬೇಡ ಅಂತೆಲ್ಲ ಹೇಳ್ತಾ ಇದ್ನಲ್ಲ, ಅದ್ರ ಬಗ್ಗೆ ಏನಾದ್ರು ಕ್ರಾಸ್ ಕ್ವಶನ್ ಮಾಡಿದಂತ ಸಂದರ್ಭದಲ್ಲಿ ಅದಕ್ಕೇನಾದ್ರೂ ಸಮಜಾಯಿಷಿಯನ್ನ ಕೊಡ್ತಾ ಇದ್ದಾನಂತ? ಮತ್ತೆ ಈಗ ಸಾಕಷ್ಟು ಕಾರಣಗಳನ್ನ ನೀವು ಕೂಡ ಹೇಳ್ತಾ ಇದ್ರಿ, ಅದನ್ನ ಸಹಜವಾಗಿ ಕ್ರಾಸ್ ವೆರಿಫಿಕೇಶನ್ ಮಾಡಿರ್ತಾರೆ ಪೊಲೀಸರು. ಆ ಟೈಮ್ನಲ್ಲಿ ಆತ ಅಟ್ಲೀಸ್ಟ್ ಅದಕ್ಕಾದ್ರೂ ಒಪ್ಕೊಂಡಿರ್ಬೇಕಲ್ಲ? ಎಸ್ ಸರ್, ಖಂಡಿತವಾಗ್ಲೂ ಕೂತಿದೆ. ಯಾಕಂದ್ರೆ ಪೊಲೀಸರ ಇನ್ವೆಸ್ಟಿಗೇಷನ್ ಯಾವ ರೀತಿಯಾಗಿ ಮಾಡ್ತಿದ್ದಾರೆ ಅಂತಂದ್ರೆ ಪ್ರತಿಯೊಂದು ಆಯಾಮದಲ್ಲೂ ಕೂಡ ಮಾಡ್ತಿದ್ದಾರೆ. ಯಾಕಂದ್ರೆ ಆ ಕೃತಿಕಾ ರೆಡ್ಡಿ ಸಾವನ್ನಪ್ಪಿದಂತಹ ಬಳಿಕ ಈತ ಪೋಸ್ಟ್ ಮಾರ್ಟಮ್ ಕೂಡ ಅಷ್ಟ ಬೇಡ ಅನ್ನುವಂತ ಒಂದು ಪಟ್ಟ ನೀಡಿದ್ದ. ಕಾರಣ ಏನು ಅಂತಂದ್ರೆ, ಬಹುಶಃ ಈತ ಓವರ್ ಡೋಸ್ ಕೊಟ್ಟು ಕೊಲೆ ಮಾಡಿರುವಂತ ವಿಚಾರ ಬಯಲಾಗಬಹುದು ಅನ್ನೋಂತ ಒಂದು ಕಾರಣಕ್ಕೋಸ್ಕರನೇ ಆತ ಪೋಸ್ಟ್ ಮಾರ್ಟಮ್ ಬೇಡ ಅಂತಂದಿರ್ಬೋದು. ಕುಟುಂಬಸ್ಥರನ್ನು ಕೂಡ ಮನವೊಲಿಸಿದ್ದ, ಇಲ್ಲ ಪೋಸ್ಟ್ ಮಾರ್ಟಮ್ ಬೇಡ, ಯಾಕಂದ್ರೆ ಪೋಸ್ಟ್ ಮಾರ್ಟಮ್ ಮಾಡುವಂತ ಸಂದರ್ಭದಲ್ಲಿ ಬಾಡಿಯನ್ನ ಕಂಪ್ಲೀಟ್ ಆಗಿ ಕೊಯ್ತಾರೆ. ಆ ರೀತಿ ಕೊಯ್ಯುವಂತದ್ದು ಕೃತಿಕಾ ರೆಡ್ಡಿ ಬೇಡ. ಯಾಕಿದ್ರೆ ನಾನು ಅದಕ್ಕೆ ನಿಮ್ಗೆ ಮರಣೋತ್ತರ ಪರೀಕ್ಷೆ ರಿಪೋರ್ಟ್ ಏನಿದೆ ಅಥವಾ ಅದಕ್ಕೆ ಡೆತ್ ಸರ್ಟಿಫಿಕೇಟ್ ಅದನ್ನ ನಾನು ಮಾಡಿಸ್ಕೊಡ್ತೀನಿ, ನೀವು ಯಾವುದೇ ಕಾರಣಕ್ಕೂ ಪೋಸ್ಟ್ ಮಾರ್ಟಮ್ ಬೇಡ ಅಂತ ಹೇಳಿ ಅಂತಾನು ಕೂಡ ಫ್ಯಾಮಿಲಿ ಅವ್ರಿಗೆ ಹೇಳಿದ. ಆದ್ರೆ ಫ್ಯಾಮಿಲಿ ಅವ್ರು ಯಾವ ರೀತಿಯಾಗಿ ಮುಗ್ಧರಾಗಿದ್ರು ಅಂತಂದ್ರೆ, ಈತ ಹೇಳುವಂತಹ ಪ್ರತಿಯೊಂದು ಮಾತನ್ನು ಕೂಡ ಕೇಳ್ತಾ ಇದ್ರು. ಇದುವರೆಗೂ ಕೂಡ ಅಷ್ಟೇ ಫ್ಯಾಮಿಲಿ ಅವ್ರಿಗೆ ಈತನ ಮೇಲೆ ಸಣ್ಣ ಅನುಮಾನನೂ ಕೂಡ ಇರಲಿಲ್ಲ. ಯಾವಾಗ ಮರಣೋತ್ತರ ಪರೀಕ್ಷೆ ಮತ್ತು FSL ನ ರಿಪೋರ್ಟ್ ಬರುತ್ತೆ ಆವಾಗ ಫ್ಯಾಮಿಲಿ ಅವ್ರಿಗೆ ಗೊತ್ತಾಗಿರುವಂತದ್ದು ಕೃತಿಕಾ ರೆಡ್ಡಿ ಸಾವನ್ನಪ್ಪಿರುವಂತಹದ್ದಲ್ಲ, ಬದಲಾಗಿ ಕೊಲೆ ಆಗಿರುವಂತಹ ವಿಚಾರ ಅಂತ ಹೇಳ್ಬಿಟ್ಟು. ಇದೇ ಒಂದು ಕಾರಣಕ್ಕೋಸ್ಕರನೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ನ ಕೊಟ್ಟರು ಕೂಡ ಅಷ್ಟೇ. ಯಾಕಂದ್ರೆ ಯಾವುದೇ ಒಬ್ಬ ಕಂಪ್ಲೇಂಟ್ಗೆ ಗೌರ್ಮೆಂಟ್ ಕಡೆಯಿಂದ ಒಬ್ಬ ವಕೀಲರನ್ನ ಕೊಡ್ತಾರೆ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಗೌರ್ಮೆಂಟ್ ಕಡೆಯಿಂದ ವಕೀಲರನ್ನ ಕೊಟ್ಟರು ಕೂಡ ಅಷ್ಟೇ
ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವ್ರನ್ನ ಅಪ್ರೋಚ್ ಮಾಡಿದ್ದಾರೆ ಇವರು. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಈತ ಮಾಡಿರುವಂತ ತಪ್ಪಿಗೆ ಶಿಕ್ಷೆ ಆಗ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಸಿ.ವಿ. ನಾಗೇಶ್ನ ಅಪ್ರೋಚ್ ಕೂಡ ಅಷ್ಟೇ ಮಾಡಿರುವಂತದ್ದು. ಸಿ.ವಿ. ನಾಗೇಶ್ ಕೂಡ ಅಷ್ಟೇ ಈ ಒಂದು ಕೇಸ್ನ ವಕಾಲತ್ತ ನಾನು ವಹಿಸ್ತೀನಿ ಅಂತ ಹೇಳಿದ್ರೆ, ಒಟ್ಟಿನಲ್ಲಿ ಈಗ ಕೃತಿಕಾ ರೆಡ್ಡಿ ಫ್ಯಾಮಿಲಿ ಅವರು ಒಂದು ಡಿಸೈಡ್ ಆಗಿರುವಂತದ್ದು ಸತ್ಯ, ಮಗಳನ್ನ ಕಳ್ಕೊಂಡಿದ್ದಾಯ್ತು, ಆದ್ರೆ ಮಗಳನ್ನ ಕೊಲೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಅಳಿಯನಿಗೆ ಏನ್ ಶಿಕ್ಷೆಯನ್ನ ಕಾನೂನು ಅಡಿಯಲ್ಲಿ ಕೊಡಿಸ್ಬೇಕು, ಆ ಶಿಕ್ಷೆಯನ್ನ ಕೊಡಿಸುವಂತ ಓಕೆ, ಈಗ ಇವ್ರ ಕಾರಣಗಳನ್ನು ಹುಡುಕ್ತಾ ಇದ್ದಾರೆ, ಒಳ್ಳೆ ಲಾಯರ್ನೆಲ್ಲ ಇಟ್ಟಿದ್ದಾರೆ, ಕ್ರಿಮಿನಲ್ ಲಾಯರ್ನ ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಹೌದು, ಬಟ್ ಈತನೇ ಮಾಡಿದ್ದ ಅನ್ನುವಂಥದ್ದಕ್ಕೆ ಅಲ್ಲಿ ಸಾಕ್ಷ್ಯಗಳು ಅನ್ನುವಂಥದ್ದು ಗೊತ್ತಾಗ್ಬೇಕಲ್ಲ. ಕಾದ್ ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.